ಒಂದು ತಿಂಗಳ ಹಿಂದೆ ಫೆಬ್ರವರಿ 11ನೇ 2026ರಂದು ಏನೋ ಬದಲಾಯಿತು. ಮಾರುಕಟ್ಟೆ ಕುಸಿದಿದ್ದು ಇದೇ ಮೊದಲೇನಲ್ಲ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನೀವು ನಷ್ಟವನ್ನು ಕಂಡಿದ್ದು ಇದೇ ಮೊದಲೇನಲ್ಲ. ಆದರೆ ಈ ಬಾರಿ ವಿಭಿನ್ನವಾಗಿತ್ತು ಮತ್ತು ಅಂದಿನಿಂದ ಈ 30 ದಿನಗಳಲ್ಲಿ 25 ಲಕ್ಷ ಕೋಟಿ ಮಾರುಕಟ್ಟೆಯಿಂದ ಕೊಚ್ಚಿ ಹೋಗಿದೆ. ಲಕ್ಷಾಂತರ ಚಿಲ್ಲರೆ ಹೂಡಿಕೆದಾರರು ತಾವು ವಿಷಾದಿಸಬಹುದಾದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಎಲ್ಲರೂ ಕೇಳುತ್ತಿರುವ ಪ್ರಶ್ನೆ ಒಂದೇ ಆಗಿದೆ: ನಾನು ಈಗ ಏನು ಮಾಡಲಿ? ಹಾಗಾಗಿ ಇಂದು ಡಿಕೋಡರ್ ಅತ್ಯುತ್ತಮವಾಗಿ ಮಾಡುವುದನ್ನು ನಾವು ಮಾಡಲಿದ್ದೇವೆ. ನಾವು ನಿಮಗೆ ಆತಂಕ ಪಡಲು ಹೇಳುವುದಿಲ್ಲ. ನಾವು ಈ 30 ದಿನಗಳಲ್ಲಿ ನಿಜವಾಗಿ ಏನಾಯಿತು ಎಂಬುದನ್ನು, ಭಾರತದಾದ್ಯಂತ ಚಿಲ್ಲರೆ ಹೂಡಿಕೆದಾರರು ಇದೀಗ ಏನು ತಪ್ಪು ಮಾಡುತ್ತಿದ್ದಾರೆ ಎಂಬುದನ್ನು ಮತ್ತು ಡೇಟಾ ನಿಜವಾಗಿ ನಿಮಗೆ ಏನು ಮಾಡಲು ಹೇಳುತ್ತದೆ ಎಂಬುದನ್ನು ಡಿಕೋಡ್ ಮಾಡಲಿದ್ದೇವೆ. ಹಾಗಾದರೆ ಪ್ರಾರಂಭಿಸೋಣ. ನಾವು ಎಲ್ಲಿದ್ದೇವೆಂದು ಅರ್ಥ ಮಾಡಿಕೊಳ್ಳಲು ನೀವು ಏಕಕಾಲದಲ್ಲಿ ಭಾರತೀಯ ಮಾರುಕಟ್ಟೆಗೆ ಅಪ್ಪಳಿಸಿದ 3 ಶಕ್ತಿಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಒಂದಲ್ಲ, ಎರಡಲ್ಲ, 3. ಜನವರಿ 2026ರಲ್ಲಿ ನಡೆದ ಎಐ ಡಿಸ್ರಪ್ಷನ್. ಹಾಗಾಗಿ ಡೀಪ್ ಸೀಕ್ ಎಐ ಪ್ರಾರಂಭವಾದಾಗ ಅದು ಜಾಗತಿಕ ಐಟಿ ಷೇರುಗಳನ್ನು ಅಲ್ಲಾಡಿಸಿತು. ಭಾರತದ ನಿಫ್ಟಿ ಐಟಿ ಸೂಚ್ಯಂಕವು ಸುಮಾರು $68.6 ಬಿಲಿಯನ್ ಮಾರುಕಟ್ಟೆ ಬಂಡವಾಳವನ್ನು ಕಳೆದುಕೊಂಡಿತು. ಇದು ಮುಖ್ಯವಾಗಿದೆ, ಯಾಕೆಂದರೆ ಭಾರತದ ಸಂಪೂರ್ಣ ಐಟಿ ವಲಯವು ನಿಫ್ಟಿ 50ರ ತೂಕದ ಶೇಕಡ 15ರಷ್ಟನ್ನು ಪ್ರತಿನಿಧಿಸುತ್ತದೆ. ಎರಡನೇ ಆಘಾತವೆಂದರೆ ಟ್ರಂಪ್ ಸುಂಕಗಳು. ಇವು ಕಳವಳಕ್ಕೆ ಕಾರಣವಾಗಿವೆ. ಆದರೆ ಫೆಬ್ರವರಿ 2026ರಲ್ಲಿ ಯುಎಸ್ ಜಾಗತಿಕ ವ್ಯಾಪಾರ ಪಾಲುದಾರರ ಮೇಲೆ ಸುಂಕದ ಆಕ್ರಮಣವನ್ನು ಪ್ರಾರಂಭಿಸಿತು. ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಭಾರತೀಯ ಷೇರುಗಳನ್ನು ಖರೀದಿಸುತ್ತಿದ್ದ ಎಫ್ಐಐಗಳು ಭಾರತದಿಂದ ಹಿಂದೆ ಸರಿದರು. ಈಕ್ವಿಟಿ ಒಳಹರಿವು ಜನವರಿ 2026 ಒಂದರಲ್ಲೇ ತಿಂಗಳಿಂದ ತಿಂಗಳಿಗೆ 14% ಕುಸಿಯಿತು. ಮತ್ತು ಮೂರನೇ ಆಘಾತ ಯುಎಸ್ ಇರಾನ್ ಯುದ್ಧವಾಗಿತ್ತು. ಪಶ್ಚಿಮ ಏಷ್ಯಾದಲ್ಲಿ ಯುಎಸ್ನ ಮಿಲಿಟರಿ ಕ್ರಮವು ಬ್ರೆಂಟ್ ಕಚ್ಚಾ ತೈಲದ ಮೇಲೆ ಪರಿಣಾಮ ಬೀರಿತು. ಅದು ಈಗ ಪ್ರತಿ ಬ್ಯಾರೆಲ್ಗೆ 100ಕ್ಕಿಂತ ಹೆಚ್ಚಾಗಿದೆ. ಹಾರ್ಮುಜ್ ಜಲಸಂಧಿ, ಅದರ ಮೂಲಕ ಭಾರತದ 85ರಿಂದ 90 ಸದನ ಎಲ್ಪಿಜಿ ಆಮದುಗಳು ಹರಿಯುತ್ತವೆ, ಈಗ ಉದ್ವಿಗ್ನ ಸ್ಥಿತಿಯಲ್ಲಿತ್ತು. ಯುದ್ಧ ಪ್ರಾರಂಭವಾದ ನಂತರದ ವಾರದಲ್ಲಿ ನಿಫ್ಟಿ 5% ಕುಸಿಯಿತು. ಈ ಪ್ರತಿಯೊಂದು ಆಘಾತಗಳು ಪ್ರತ್ಯೇಕವಾಗಿದ್ದರೆ ನಿರ್ವಹಿಸಬಹುದಾಗಿತ್ತು, ಆದರೆ ಒಟ್ಟಿಗೆ ಅವುಗಳು ತಂತ್ರಜ್ಞರು ವಿಷಕಾರಿ ಕಾಕ್ಟೇಲ್ ಎಂದು ಕರೆಯುವುದನ್ನು ಸೃಷ್ಟಿಸಿದವು. ಇದು ಇತ್ತೀಚೆಗಷ್ಟೇ ಎಕನಾಮಿಕ್ ಟೈಮ್ಸ್ ಬಳಸಿದ ಒಂದು ನುಡಿಗಟ್ಟು. ಆದರೆ ಹೆಚ್ಚಿನ ಜನರು ತಪ್ಪಿಸಿಕೊಳ್ಳುತ್ತಿರುವುದು ಇಲ್ಲಿದೆ: ಸಂದರ್ಭ. ಮತ್ತು ಇದೇ ಆ ಸಂದರ್ಭ. ಇದನ್ನು ಹೆಚ್ಚಿನ ಜನರು ನಿರ್ಲಕ್ಷಿಸುತ್ತಾರೆ. ಕಳೆದ 25 ವರ್ಷಗಳಲ್ಲಿ ನಿಫ್ಟಿ 50ರ ಸರಾಸರಿ ಆದಾಯ 13ರಿಂದ 14 ಸದನಷ್ಟಿದೆ. ಕಳೆದ 25 ವರ್ಷಗಳಲ್ಲಿ ನಿಫ್ಟಿ 500ರ ಸರಾಸರಿ ಆದಾಯ ಸುಮಾರು 15ರಿಂದ 16 ಸದನರಷ್ಟಿದೆ. ಈ 25 ವರ್ಷದ ಅವಧಿಯು 2008ರ ಆರ್ಥಿಕ ಬಿಕ್ಕಟ್ಟನ್ನು ಒಳಗೊಂಡಿದೆ. ಅಲ್ಲಿ ಸೆನ್ಸೆಕ್ಸ್ 60% ಕುಸಿಯಿತು. 2020ರ ಕೋವಿಡ್ ಕುಸಿತ, ಅಲ್ಲಿ ಸೆನ್ಸೆಕ್ಸ್ 38% ಕುಸಿಯಿತು. 2022ರ ರಷ್ಯಾ ಉಕ್ರೇನ್ ಯುದ್ಧ, ಅನೇಕ ಎಫ್ಐಐ ಮಾರಾಟಗಳು, ಅನೇಕ ತೈಲ ಆಘಾತಗಳು. ಪ್ರತಿಯೊಂದು ಸಂದರ್ಭದಲ್ಲಿಯೂ ಮಾರುಕಟ್ಟೆಗಳು ಚೇತರಿಸಿಕೊಂಡವು ಮತ್ತು ಇನ್ನಷ್ಟು ಎತ್ತರಕ್ಕೆ ಹೋದವು. ಮಾರುಕಟ್ಟೆಯು ಇದನ್ನು ಹಿಂದೆಯೂ ನೋಡಿದೆ. ಅದು ಚೇತರಿಸಿಕೊಳ್ಳುತ್ತದೆಯೇ ಇಲ್ಲವೇ ಎಂಬುದು ಪ್ರಶ್ನೆಯಲ್ಲ. ಆದರೆ ನಿಜವಾದ ಪ್ರಶ್ನೆಯೆಂದರೆ ನೀವು ಕಾಳುತ್ತಿರುವಾಗ ಏನು ಮಾಡುತ್ತಿದ್ದೀರಿ? ಮತ್ತು ಇಲ್ಲಿಯೇ ಡೇಟಾ ಅಹಿತಕರವಾಗುತ್ತದೆ. ನಾವು ಕಳೆದ ವಾರದಲ್ಲಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಾದ್ಯಂತ ಒಂದು ಸಮಗ್ರ ವಿಶ್ಲೇಷಣೆಯನ್ನು ನಡೆಸಿದ್ದೇವೆ. ಚರ್ಚೆಗಳನ್ನು ವಿಶ್ಲೇಷಿಸುತ್ತಾ, ಭಾವನೆಗಳನ್ನು ಟ್ರ್ಯಾಕ್ ಮಾಡುತ್ತಾ ಮತ್ತು ಹಣಕಾಸು ಸಮುದಾಯಗಳಲ್ಲಿನ ಕೆಲವು ಹೂಡಿಕೆದಾರರ ಸಂಭಾಷಣೆಗಳನ್ನು ಸಹ ಪರಿಶೀಲಿಸಿದ್ದೇವೆ. ಇದು ಊಹಿಸಬಹುದಾದ ಆದರೆ ಆಳವಾಗಿ ಚಿಂತಾಜನಕವಾಗಿರುವ ಮಾದರಿಗಳನ್ನು ಬಹಿರಂಗಪಡಿಸಿತು. ಹಾಗಾದರೆ ಟಾಪ್ 5 ಚಿಲ್ಲರೆ ಹೂಡಿಕೆದಾರರ ಕಳವಳಗಳು ಯಾವುವು? ಕಳವಳ 1: ನಾನು ನನ್ನ ಎಸ್ಐಪಿಗಳನ್ನು ನಿಲ್ಲಿಸಬೇಕೆ? ಕಳವಳ 2: ನನ್ನ ಪೋರ್ಟ್ಫೋಲಿಯೋ 15ರಿಂದ 20% ಕುಸಿದಿದೆ, ನಾನು ಹೊರಬರಬೇಕೆ? ಕಳವಳ 3: ಇದು ದೊಡ್ಡ ಕುಸಿತದ ಆರಂಭವೇ? ಕಳವಳ 4: ನಾನು ಎಲ್ಲವನ್ನೂ ಚಿನ್ನ ಅಥವಾ ಎಫ್ಡಿಗೆ ವರ್ಗಾಯಿಸಬೇಕೆ? ಮತ್ತು 5: ಜಾಗತಿಕ ಅನಿಶ್ಚಿತತೆಯಿಂದಾಗಿ ಷೇರು ಮಾರುಕಟ್ಟೆಯು ಲಾವಾದಂತಿದೆ. ಇವುಗಳಲ್ಲಿ ಪ್ರತಿಯೊಂದನ್ನು ಗಂಭೀರವಾಗಿ ತೆಗೆದುಕೊಳ್ಳೋಣ. ಇವು ತಮ್ಮ ಹಣಕ್ಕಾಗಿ ತುಂಬಾ ಕಷ್ಟಪಟ್ಟು ದುಡಿದ ಜನರ ಪ್ರಶ್ನೆಗಳು ಮತ್ತು ಅದು ಕುಗ್ಗುವುದನ್ನು ನೋಡುವುದು ಸುಲಭವಲ್ಲ. ಹಾಗಾದರೆ ನಾನು ನನ್ನ ಎಸ್ಐಪಿಗಳನ್ನು ನಿಲ್ಲಿಸಬೇಕೆ? ಆ ಪ್ರಶ್ನೆಗೆ ಉತ್ತರ ಡೇಟಾದಲ್ಲಿದೆ. ಫೆಬ್ರವರಿ 2026ರಲ್ಲಿ ಎಸ್ಐಪಿ ಹರಿವು ಕೇವಲ ಸುಮಾರು 26,000 ಕೋಟಿಗಳಷ್ಟಿತ್ತು. ಹಾಗಾಗಿ ತಿಂಗಳಿಂದ ತಿಂಗಳಿಗೆ ಅದು ಸುಮಾರು 4% ಕುಸಿಯಿತು. ಅದಕ್ಕೆ ಕಾರಣವೇನು? ಎಸ್ಐಪಿ ರದ್ದತಿಗಳು ಹೆಚ್ಚಾಗುತ್ತಿದ್ದವು ಮತ್ತು ತಜ್ಞರು ಏನು ಎಚ್ಚರಿಕೆ ನೀಡಿದರು?
ಮಾರುಕಟ್ಟೆ ತಿದ್ದುಪಡಿಗಳು ಎಸ್ಐಪಿ ರದ್ದತಿಗಳಿಗೆ ಕಾರಣವಾಗುತ್ತವೆ ಎಂದು ಹೂಡಿಕೆದಾರರು ಒಂದು ದುಬಾರಿ ತಪ್ಪನ್ನು ಮಾಡುತ್ತಿರಬಹುದು. ಫೆಬ್ರವರಿಯಲ್ಲಿ ಎಸ್ಐಪಿ ಹರಿವುಗಳು 3.7% ಕುಸಿದಾಗ ಅದರರ್ಥ ಸಾವಿರಾರು ಹೂಡಿಕೆದಾರರು ತಮ್ಮ ಎಸ್ಐಪಿಗಳನ್ನು ನಿಖರವಾಗಿ ತಪ್ಪು ಸಮಯದಲ್ಲಿ ರದ್ದುಗೊಳಿಸಿದ್ದಾರೆ. ಆ ನಿರ್ಧಾರದ ಕ್ರೂರ ವ್ಯಂಗ್ಯ ಇಲ್ಲಿದೆ. ಮಾರುಕಟ್ಟೆಗಳು ಕುಸಿದಾಗ ನಿಮ್ಮ ಎಸ್ಐಪಿ ಅಗ್ಗದ ಬೆಲೆಯಲ್ಲಿ ಹೆಚ್ಚಿನ ಯೂನಿಟ್ಗಳನ್ನು ಖರೀದಿಸುತ್ತದೆ. ಅದೇ ರೂಪಾಯಿ ಕಾಸ್ಟ್ ಆವರೇಜಿಂಗ್ನ ಸಂಪೂರ್ಣ ಉದ್ದೇಶ. ಕುಸಿತದ ಸಮಯದಲ್ಲಿ ನಿಮ್ಮ ಎಸ್ಐಪಿಯನ್ನು ನಿಲ್ಲಿಸುವುದು ನಿಮ್ಮ ನೆಚ್ಚಿನ ಬ್ರ್ಯಾಂಡ್ ಸೇಲ್ನಲ್ಲಿರುವಾಗ ಅದನ್ನು ಖರೀದಿಸಲು ನಿರಾಕರಿಸಿದಂತೆ. ಹಾಗಾದರೆ ರೂಪಾಯಿ ಕಾಸ್ಟ್ ಆವರೇಜಿಂಗ್ ಎಂದರೇನು ಮತ್ತು ಅದು ಹೇಗೆ ಕೆಲಸ ಮಾಡುತ್ತದೆ? ಮೊದಲನೇ ತಿಂಗಳಲ್ಲಿ ನಿಮ್ಮ ಮ್ಯೂಚುವಲ್ ಫಂಡ್ನ ಎನ್ಎವಿ ಅಂದರೆ ನಿವ್ವಳ ಆಸ್ತಿ ಮೌಲ್ಯ 100 ರೂಪಾಯಿಗಳೆಂದು ಭಾವಿಸೋಣ. ನೀವು 5,000 ಹೂಡಿಕೆ ಮಾಡಿದ್ದೀರಿ. ಆದ್ದರಿಂದ ನಿಮಗೆ 50 ಯೂನಿಟ್ಗಳು ಸಿಕ್ಕಿವೆ. ಎರಡನೇ ತಿಂಗಳಲ್ಲಿ ಎನ್ಎವಿ 80 ರೂಪಾಯಿಗಳಿಗೆ ಇಳಿಯಿತು. ಆ 5,000 ಈಗ ನಿಮಗೆ 62.5 ಯೂನಿಟ್ಗಳನ್ನು ತಂದುಕೊಟ್ಟಿತು. ಮೂರನೇ ತಿಂಗಳು ನಿಮ್ಮ ಎನ್ಎವಿ ಸ್ವಲ್ಪ ಹೆಚ್ಚಾದಾಗ ನಿಮ್ಮ 5,000 ರೂಪಾಯಿ ನಿಮಗೆ 55.5 ಯೂನಿಟ್ಗಳನ್ನು ತಂದುಕೊಟ್ಟಿತು. ನಾಲ್ಕನೇ ತಿಂಗಳು ಎನ್ಎವಿ 110 ಇತ್ತು. ಆದ್ದರಿಂದ ನಿಮ್ಮ 5,000 ರೂಪಾಯಿ ಎಸ್ಐಪಿ ನಿಮಗೆ 45.5 ಯೂನಿಟ್ಗಳನ್ನು ತಂದುಕೊಟ್ಟಿತು. ಎರಡನೇ ತಿಂಗಳಲ್ಲಿ ನಿಲ್ಲಿಸಿದ ಹೂಡಿಕೆದಾರರು 80 ರೂಪಾಯಿಗಳ ದರದಲ್ಲಿ 62.5 ಯೂನಿಟ್ಗಳನ್ನು ತಪ್ಪಿಸಿಕೊಂಡರು. ಮುಂದುವರೆಸಿದ ಹೂಡಿಕೆದಾರರು ತಮ್ಮ ಪೋರ್ಟ್ಫೋಲಿಯೋದಲ್ಲಿ 11,000 ಹೆಚ್ಚು ಹೊಂದಿದ್ದಾರೆ. ಹೂಡಿಕೆ ನಿಲ್ಲಿಸಿದ ಹೂಡಿಕೆದಾರರು 17ವರೆಯಿಂದ 23.75% ಹೆಚ್ಚಿನ ಆದಾಯವನ್ನು ಹೊಂದಿದ್ದರೂ ಕೂಡ. ಮತ್ತು ಅದು ಏಕೆ? ಏಕೆಂದರೆ ಮುಂದುವರೆಸಿದ ಹೂಡಿಕೆದಾರರು ಹೆಚ್ಚು ಒಟ್ಟು ಬಂಡವಾಳವನ್ನು ಹೂಡಿಕೆ ಮಾಡಿದರು ಮತ್ತು ಕುಸಿತದ ಬೆಲೆಯಲ್ಲಿ ಹೆಚ್ಚು ಯೂನಿಟ್ಗಳನ್ನು ಪಡೆದರು. ಆದರೂ ಎರಡನೆಯ ಕಳವಳವೆಂದರೆ ನನ್ನ ಪೋರ್ಟ್ಫೋಲಿಯೋ 15ರಿಂದ 20% ಕುಸಿದಿದೆ. ನಾನು ನಿರ್ಗಮಿಸಬೇಕೇ? ಇದು ಅತ್ಯಂತ ಅಪಾಯಕಾರಿ ಪ್ರಶ್ನೆಯಾಗಿದೆ. ಏಕೆಂದರೆ ಉತ್ತರವು ನೀವು ಮೊದಲ ಸ್ಥಾನದಲ್ಲಿ ಏಕೆ ಹೂಡಿಕೆ ಮಾಡಿದ್ದೀರಿ ಎಂಬುದರ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರುತ್ತದೆ. ಚಿಲ್ಲರೆ ಹೂಡಿಕೆದಾರರ ಬಲೆ. ನಮ್ಮ ಇತ್ತೀಚಿನ ಸಂದರ್ಶನದಲ್ಲಿ ಕೋಟಕ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ನಿಲೇಶ್ ಶಾ ಬಿಕ್ಕಟ್ಟಿನ ಸಮಯದಲ್ಲಿ ಆಸ್ತಿ ಹಂಚಿಕೆಯ ಧರ್ಮವನ್ನು ಅನುಸರಿಸಿ ಎಂದು ಹೇಳಿದರು. ಆದ್ದರಿಂದ ಆಸ್ತಿ ಹಂಚಿಕೆಯೇ ಮುಖ್ಯ ಅಂಶವಾಗಿದೆ. ಇದು ಅವರು ಹೇಳಿದ ಅನೇಕ ಅದ್ಭುತ ವಿಷಯಗಳಲ್ಲಿ ಒಂದಾಗಿತ್ತು. ನೀವು ಆ ಸಂದರ್ಶನವನ್ನು ತಪ್ಪಿಸಿಕೊಂಡಿದ್ದರೆ ಅದರ ಲಿಂಕ್ ಕೆಳಗಿನ ವಿವರಣೆಯಲ್ಲಿದೆ. ಆದ್ದರಿಂದ ಸಂಖ್ಯೆಗಳ ಬಗ್ಗೆ ಮಾತನಾಡೋಣ. ಯಾಕೆಂದರೆ ಹೆಚ್ಚು ಮುಖ್ಯವಾದುದು ಅದೇ, ಭಯಾನಕ ಮುಖ್ಯಾಂಶಗಳಲ್ಲ. ವಾಸ್ತವಿಕ ಡೇಟಾ ಅಂದರೆ ಫೆಬ್ರವರಿ 11ನೇ ತಾರೀಕಿನಿಂದ ಮಾರುಕಟ್ಟೆಯ ಗರಿಷ್ಠ ಮಟ್ಟದಿಂದ ಅದು ಸುಮಾರು 10% ಕುಸಿದಿದೆ ಎಂದು ನಮಗೆ ಹೇಳುತ್ತದೆ. ಸೆಪ್ಟೆಂಬರ್ 2024ರ ಗರಿಷ್ಠ ಮಟ್ಟದಿಂದ ಮಾರುಕಟ್ಟೆಗಳು ಸುಮಾರು 15% ಕುಸಿದವು. ಒಂದು ತಿಂಗಳ ಕಾರ್ಯಕ್ಷಮತೆ ಎಂದರೆ ಗಂಭೀರ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳ ಮಧ್ಯೆ ನಿರಂತರ ಕುಸಿತ ಕಂಡುಬಂದಿದೆ. ಹಾಗಾದರೆ 25 ಲಕ್ಷ ಕೋಟಿ ಎಂದರೆ ಮಾರ್ಚ್ 2026ರ ಆರಂಭದಲ್ಲಿ ಬಿಎಸ್ಸಿ ಮಾರುಕಟ್ಟೆ ಬಂಡವಾಳವು 25 ಲಕ್ಷ ಕೋಟಿಯಷ್ಟು ಕೊಚ್ಚಿಹೋಯಿತು. 2025-26ನೇ ಸಾಲಿಗೆ ಭಾರತದ ಜಿಡಿಪಿಯು ಸುಮಾರು 330 ಲಕ್ಷ ಕೋಟಿ ಎಂದು ಅಂದಾಜಿಸಲಾಗಿದೆ. ಹಾಗಾದರೆ ಮಾರುಕಟ್ಟೆ ಬಂಡವಾಳವು ವಾಸ್ತವವಾಗಿ ಏನನ್ನು ಅಳಿಸಿ ಹಾಕಿತು? ಇದು ಭಾರತದ ವಾರ್ಷಿಕ ಜಿಡಿಪಿಯ ಸುಮಾರು 7.5% ಅಳಿಸಿ ಹಾಕಿತು. ಕೆಲವು ಸಂದರ್ಭಕ್ಕಾಗಿ ಹೇಳುವುದಾದರೆ 2008ರಲ್ಲಿ ಮಾರುಕಟ್ಟೆಯು 12 ತಿಂಗಳಲ್ಲಿ ಸುಮಾರು 60% ಕುಸಿದಾಗ ಕೋವಿಡ್ ಕುಸಿತದ ಸಮಯದಲ್ಲಿ ಸೆನ್ಸೆಕ್ಸ್ 40 ದಿನಗಳಲ್ಲಿ ಸುಮಾರು 38% ಕುಸಿಯಿತು ಮತ್ತು ಪ್ರಸ್ತುತ ತಿದ್ದುಪಡಿಯಲ್ಲಿ ಮಾರುಕಟ್ಟೆಯು 1 ತಿಂಗಳಲ್ಲಿ ಸುಮಾರು 10% ಕುಸಿದಿದೆ. ಹಾಗಾಗಿ ಇದು ಒಂದು ತಿದ್ದುಪಡಿ, ಒಂದು ಪ್ರತಿಕ್ರಿಯೆ, ಆದರೆ ಕುಸಿತವಲ್ಲ. ಈಗ ನಾವು ರೂಪಾಯಿ ಬಗ್ಗೆ ಮಾತನಾಡೋಣ. ಯಾಕೆಂದರೆ ಇದು ಸದ್ದಿಲ್ಲದೆ ನಮಗೆ ನೋವುಂಟು ಮಾಡುತ್ತಿರುವ ಮತ್ತು ಜನರಿಂದ ಅತಿ ಕಡಿಮೆ ಗಮನ ಸೆಳೆಯುತ್ತಿರುವ ಕಾಳಜಿಯಾಗಿದೆ. ಮಾರ್ಚ್ 2026ರಲ್ಲಿ ಭಾರತೀಯ ರೂಪಾಯಿಯು $US ಎದುರು ಸಾರ್ವಕಾಲಿಕ ಕನಿಷ್ಠ ಮಟ್ಟವಾದ ಸುಮಾರು 91 ರೂಪಾಯಿಗಳಿಗೆ ಕುಸಿದಿದೆ. ಇದು ಒಂದು ಹೊಸ ಐತಿಹಾಸಿಕ ಕನಿಷ್ಠ ಮಟ್ಟವಾಗಿದ್ದು ಕರೆನ್ಸಿಯ ಗಮನಾರ್ಹ ಅಪಮೌಲ್ಯವನ್ನು ಸೂಚಿಸುತ್ತದೆ. ಇದರ ಅರ್ಥ ನಿಮ್ಗೇನು? ಸರಿ, ರೂಪಾಯಿ ದುರ್ಬಲವಾದಾಗ ಆಮದು ಮಾಡಿದ ವಸ್ತುಗಳು, ಎಲೆಕ್ಟ್ರಾನಿಕ್ಸ್, ಇಂಧನ, ಔಷಧಿಗಳು ಮತ್ತು ಇತರ ಅನೇಕ ವಸ್ತುಗಳು ದುಬಾರಿಯಾಗುತ್ತವೆ. ವಿದೇಶಿ ಶಿಕ್ಷಣವು ಹೆಚ್ಚು ದುಬಾರಿಯಾಗುತ್ತದೆ. ವಿದೇಶ ಪ್ರಯಾಣವು ಹೆಚ್ಚು ದುಬಾರಿಯಾಗುತ್ತದೆ. ಭಾರತದ ಒಟ್ಟಾರೆ ಆಮದು ಬಿಲ್ ಏರುತ್ತದೆ. ಇದು ಆರ್ಥಿಕತೆಯಾದ್ಯಂತ ಹಣದುಬ್ಬರದ ಮೇಲೆ ಒತ್ತಡವನ್ನು ಸೃಷ್ಟಿಸುತ್ತದೆ. ಮತ್ತು ನಂತರ ಐಟಿ ವಲಯವಿದೆ. ಹೆಚ್ಚಿನ ಚಿಲ್ಲರೆ ಹೂಡಿಕೆದಾರರು ಇನ್ನೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದ ಕಥೆ ಇದು. ಭಾರತದ ಐಟಿ ವಲಯದ ಮೇಲೆ ಪರಿಣಾಮ ಬೀರಲಿರುವ ಎಐ ಅಡಚಣೆ
ನಿಜವಾದ ಭಯವೆಂದರೆ ಎಐ ಕೋಡಿಂಗ್, ಟೆಸ್ಟಿಂಗ್ ಮತ್ತು ಅದರ ಜೊತೆಗಿನ ಎಲ್ಲಾ ಬೆಂಬಲ ಕೆಲಸಗಳನ್ನು ಸ್ವಯಂಚಾಲಿತಗೊಳಿಸಿದರೆ ಭಾರತದ $250 ಬಿಲಿಯನ್ ಐಟಿ ರಫ್ತು ಉದ್ಯಮವು ರಚನಾತ್ಮಕ ಅಡಚಣೆಯನ್ನು ಎದುರಿಸುತ್ತದೆ. ವಾಸ್ತವಿಕ ಪರಿಶೀಲನೆ ಏನೆಂದರೆ, ಹೌದು, ಭಾರತದ ಪ್ರಮುಖ ಸಂಸ್ಥೆಗಳು ಈ ರಚನಾತ್ಮಕ ಅಡಚಣೆಯನ್ನು ಎದುರಿಸುತ್ತವೆ, ಆದರೆ ಅವರು ಎಐ ಸೇವೆಗಳತ್ತ ಹೊರಳುತ್ತಿದ್ದಾರೆ. ಟಿಸಿಎಸ್, ಇನ್ಫೋಸಿಸ್, ವಿಪ್ರೋ ಎಲ್ಲವೂ ಎಐ ಸಾಮರ್ಥ್ಯಗಳಲ್ಲಿ ಹೆಚ್ಚು ಹೂಡಿಕೆ ಮಾಡುತ್ತಿವೆ. ಆದ್ದರಿಂದ ಅಲ್ಪಾವಧಿಯ ನೋವು ಇರುತ್ತದೆ, ಆದರೆ ದೀರ್ಘಾವಧಿಯ ತಿರುವು ನಡೆಯುತ್ತಿದೆ. ಹಾಗಾದರೆ ನಿಮ್ಮ ಕಳವಳಗಳನ್ನು ಒಂದೊಂದಾಗಿ ಪರಿಹರಿಸೋಣ. ಇದು ಖರೀದಿಸುವ ಅವಕಾಶವೇ ಅಥವಾ ನೀವು ಬೀಳುವ ಚಾಕುವನ್ನು ಹಿಡಿಯಲು ಪ್ರಯತ್ನಿಸುತ್ತಿದ್ದೀರಾ? ತಜ್ಞರ ಒಮ್ಮತವೆಂದರೆ ಶ್ರೀ ಅವರ ಪ್ರಕಾರವು ಮಿಲೇಶ್ ಶಾ ಆಸ್ತಿ ಹಂಚಿಕೆಯ ತತ್ವಗಳನ್ನು ಅನುಸರಿಸಿ ಮತ್ತು ಅದನ್ನು ನಿಮ್ಮ ಕಾಲಾವಧಿಗಳಿಗೆ ಹೊಂದಿಸಿ. ಎರಡನೆಯ ಕಳವಳಿ ಏನೆಂದರೆ, ನಾನು ಎಲ್ಲವನ್ನೂ ಚಿನ್ನಕ್ಕೆ ವರ್ಗಾಯಿಸಬೇಕೇ? ಸರಿ, ಚಿನ್ನವು ಒಂದು ಉಪಯುಕ್ತ ವೈವಿಧ್ಯೀಕರಣ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಹಣದುಬ್ಬರ, ಕರೆನ್ಸಿ ಚಂಚಲತೆ ಮತ್ತು ಜಾಗತಿಕ ಅನಿಶ್ಚಿತತೆಗಳ ಸಮಯದಲ್ಲಿ ಪೋರ್ಟ್ಫೋಲಿಯೋಗಳನ್ನು ರಕ್ಷಿಸುತ್ತದೆ. ಒಂದು ಮಿತವಾದ ಹಂಚಿಕೆಯು ಸ್ಥಿರತೆಯನ್ನು ಹೆಚ್ಚಿಸುತ್ತದೆ, ಆದರೆ ಅದು ದೀರ್ಘಾವಧಿಯ ಬೆಳವಣಿಗೆ ಆಧಾರಿತ ಆಸ್ತಿಗಳಿಗೆ ಪೂರಕವಾಗಿರಬೇಕೇ ಹೊರತು ಬದಲಿಯಾಗಿರಬಾರದು. ನಿಮ್ಮ ಮೂರನೆಯ ಕಳವಳಿ ಏನೆಂದರೆ, ಎಫ್ಡಿಗಳು ಮತ್ತು ಸಾಲದ ಬಗ್ಗೆ ಏನು? ಸರಿ, ಮಾರ್ಚ್ 2026ರಲ್ಲಿ ಪ್ರಮುಖ ಬ್ಯಾಂಕುಗಳ ಪ್ರಸ್ತುತ ಸ್ಥಿರ ಠೇವಣಿ ದರಗಳು ಸುಮಾರು 7ರಿಂದ 7.5%. ನೀವು ಸುಮಾರು 5ರಿಂದ 6% ಇರುವ ಹಣದುಬ್ಬರವನ್ನು ಕಳೆದರೆ ನಿಮಗೆ ಸಿಗುತ್ತಿರುವ ನೈಜ ಆದಾಯವು ಸುಮಾರು 1.5ರಿಂದ 2%. ಹಾಗಾಗಿ ಸ್ಥಿರ ಠೇವಣಿಗಳು ಸಂಪತ್ತನ್ನು ಸೃಷ್ಟಿಸುವುದಿಲ್ಲ, ಆದರೆ ಅವು ಬಂಡವಾಳವನ್ನು ಉತ್ತಮವಾಗಿ ಸಂರಕ್ಷಿಸುತ್ತವೆ. ನನ್ನ ಸ್ಮಾಲ್ ಕ್ಯಾಪ್ ಅಥವಾ ಮಿಡ್ ಕ್ಯಾಪ್ ಫಂಡ್ ಸಂಪೂರ್ಣವಾಗಿ ನಾಶವಾಗಿದೆಯೇ? ಹಾಗಾಗಿ ಸತ್ಯವೇನೆಂದರೆ, ಸ್ಮಾಲ್ ಕ್ಯಾಪ್ ಸೂಚ್ಯಂಕವು 52 ವಾರದ ಗರಿಷ್ಠ ಮಟ್ಟದಿಂದ ಸುಮಾರು 15% ಕುಸಿಯಿತು ಮತ್ತು ಮಿಡ್ ಕ್ಯಾಪ್ ಸೂಚ್ಯಂಕವು 52 ವಾರದ ಗರಿಷ್ಠ ಮಟ್ಟದಿಂದ ಸುಮಾರು 12% ಕುಸಿಯಿತು. ಆದರೆ ನಾವು ಐತಿಹಾಸಿಕ ಪೂರ್ವ ನಿದರ್ಶನವನ್ನು ನೋಡೋಣ. 2020ರ ಕೋವಿಡ್ ಕುಸಿತದ ನಂತರ ಸ್ಮಾಲ್ ಕ್ಯಾಪ್ಗಳು 18 ತಿಂಗಳುಗಳಲ್ಲಿ 100ಕ್ಕೂ ಹೆಚ್ಚು ಚೇತರಿಸಿಕೊಂಡವು. 2018ರ ತಿದ್ದುಪಡಿಯ ನಂತರ ಸ್ಮಾಲ್ ಕ್ಯಾಪ್ಗಳು ಚೇತರಿಸಿಕೊಳ್ಳಲು 3 ವರ್ಷಗಳನ್ನು ತೆಗೆದುಕೊಂಡವು. ಪ್ರಮುಖ ಅಂಶವೆಂದರೆ ನೀವು ನಿಮ್ಮನ್ನು ಕೇಳಬೇಕಾದ ಕಾಲಾವಧಿ. ನಿಮ್ಮ ಕಾಲಾವಧಿ 7ರಿಂದ 10 ವರ್ಷಗಳು ಅಥವಾ 1ರಿಂದ 2 ವರ್ಷಗಳಾಗಿದ್ದರೆ ಅದು ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಹಾಗಾದರೆ ನೀವು ಏನು ಮಾಡಬೇಕೆಂದು ಡೇಟಾ ಏನು ಹೇಳುತ್ತದೆ? ಈ ಎಣ್ಣೆದರ ನಂತರ ಮತ್ತು ಎಲ್ಲಾ ಡೇಟಾದ ನಂತರ ಪುರಾವೆಯು ನಿಜವಾಗಿ ನಿಮಗೆ ಏನು ಹೇಳುತ್ತದೆ? ನಾವು ನಿಮಗೆ ಸಲಹೆ ನೀಡಲು ಸಾಧ್ಯವಿಲ್ಲ, ಆದರೆ ನಮ್ಮ ಬಳಿ ಒಂದು ಚೌಕಟ್ಟು ಇದೆ ಮತ್ತು ಅದನ್ನು ಪ್ರತಿ ಚಿಲ್ಲರೆ ಹೂಡಿಕೆದಾರರಿಗಾಗಿ 3 ಪ್ರಶ್ನೆಗಳ ಚೌಕಟ್ಟು ಎಂದು ಕರೆಯಲಾಗುತ್ತದೆ. ನಿಮ್ಮನ್ನು ನೀವೇ ಈ ಪ್ರಶ್ನೆಗಳನ್ನು ಕೇಳಿಕೊಳ್ಳಿ. ಪ್ರಶ್ನೆ 1, ನನಗೆ ಈ ಹಣ ಯಾವಾಗ ಬೇಕು? ಇದು 2 ವರ್ಷಕ್ಕಿಂತ ಕಡಿಮೆ ಇದೆಯಾ? ಹಾಗಿದ್ರೆ ಬಹುಶಃ ಡೆಟ್ ಅಥವಾ ಎಫ್ಡಿಗೆ ಬದಲಾಯಿಸುವುದು ನಿಮಗೆ ಸರಿ. ಈಕ್ವಿಟಿ ಸದ್ಯಕ್ಕೆ ನಿಮಗಾಗಿ ಅಲ್ಲ. ಇದು 2ರಿಂದ 5 ವರ್ಷಗಳಾಗಿದ್ದರೆ ಹಾಗಿದ್ದರೆ ಬಹುಶಃ ನೀವು ಹೂಡಿಕೆಯನ್ನು ಮುಂದುವರಿಸಬೇಕು. ಇದು 5 ವರ್ಷಗಳಿಗಿಂತ ಹೆಚ್ಚಾಗಿದ್ದರೆ ಆಗ ಈ ಸರಿಪಡಿಸುವಿಕೆ ನಿಮಗೊಂದು ಉಡುಗೊರೆಯಾಗಿರಬಹುದು. ನಿಮ್ಮ ಎಸ್ಐಪಿಗಳನ್ನು ಮುಂದುವರಿಸಿ ಇನ್ನಷ್ಟು ಸೇರಿಸುವುದನ್ನು ಪರಿಗಣಿಸಿ. ಪ್ರಶ್ನೆ ಸಂಖ್ಯೆ 2, ನನ್ನ ಪೋರ್ಟ್ಫೋಲಿಯೋ ವೈವಿಧ್ಯಮಯವಾದಿದೆಯೇ? ನೀವು 100% ಈಕ್ವಿಟಿಯಲ್ಲಿ ಹೂಡಿಕೆ ಮಾಡಿದ್ದೀರಾ? ಮತ್ತು ನೀವು ಹಾಗೆ ಮಾಡಿದ್ದರೆ ಆಗ ನೀವು 100% ಸ್ಮಾಲ್ ಕ್ಯಾಪ್ನಲ್ಲಿ ಹೂಡಿಕೆ ಮಾಡಿದ್ದೀರಾ ಅಥವಾ ನೀವು ಈಗಾಗಲೇ ವೈವಿಧ್ಯಗೊಳಿಸಿದ್ದೀರಾ? ಉತ್ತರ ಸ್ಪಷ್ಟವಾಗಿದೆ. ನೀವು ಏನು ಮಾಡಬೇಕೆಂದು ನಿಮಗೆ ತಿಳಿದಿದೆ. ನೀವು ನಿಮಗೆ ನೀವೇ ಕೇಳಿಕೊಳ್ಳಬೇಕಾದ 3ನೇ ಪ್ರಶ್ನೆ, ನಾನು ಸುದ್ದಿಗೆ ಪ್ರತಿಕ್ರಿಯಿಸುತ್ತಿದ್ದೇನೆಯೇ ಅಥವಾ ನನ್ನ ಹಣಕಾಸು ಯೋಜನೆಯನ್ನು ಅನುಸರಿಸುತ್ತಿದ್ದೇನೆಯೇ? ನೀವು ಸುದ್ದಿಗೆ ಪ್ರತಿಕ್ರಿಯಿಸುತ್ತಿದ್ದರೆ ನಿಲ್ಲಿಸಿ. ನಿಮ್ಮ ಹಣಕಾಸು ಸಲಹೆಗಾರರಿಗೆ ಕರೆ ಮಾಡಿ ಮತ್ತು ಒಂದು ಯೋಜನೆಯನ್ನು ಅನುಸರಿಸಿ ಅದಕ್ಕೆ ಬದ್ಧರಾಗಿರಿ. ಪ್ರಕ್ರಿಯೆಯನ್ನು ನಂಬಿ. ಮತ್ತು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುವ ಅತ್ಯಂತ ಪ್ರಮುಖ ವಿಷಯ ಇಲ್ಲಿದೆ: ಚೇತರಿಕೆಯ ಪೂರ್ವ ನಿದರ್ಶನ. 2008ರಲ್ಲಿ ಜಾಗತಿಕ ಆರ್ಥಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಸೆನ್ಸೆಕ್ಸ್ 60% ಬಿದ್ದಾಗ ಹಿಂದಿನ ಗರಿಷ್ಠ ಮಟ್ಟಕ್ಕೆ ಚೇತರಿಸಿಕೊಳ್ಳುವ ಸಮಯವು 18 ತಿಂಗಳುಗಳಾಗಿತ್ತು. ಆ ಕುಸಿತದಿಂದ 5 ವರ್ಷದ ಆದಾಯವು ಸುಮಾರು 200% ಹೆಚ್ಚಾಗಿತ್ತು. 2020ರಲ್ಲಿ ಕೋವಿಡ್ ಕುಸಿತದ ಸಮಯದಲ್ಲಿ ಸೆನ್ಸೆಕ್ಸ್ 40 ದಿನಗಳಲ್ಲಿ ಸುಮಾರು 40% ಕುಸಿದಾಗ ಗರಿಷ್ಠ ಮಟ್ಟದಿಂದ ಚೇತರಿಕೆಯ ಸಮಯವು ಸುಮಾರು 6 ತಿಂಗಳುಗಳಾಗಿತ್ತು. ಆ ಕುಸಿತದ ಕನಿಷ್ಠ ಮಟ್ಟದಿಂದ 2 ವರ್ಷಗಳ ಆದಾಯವು 120%ವಾದಿತ್ತು. ಪ್ರಸ್ತುತ ತಿದ್ದುಪಡಿಯಿಂದ ಅಂದರೆ ಫೆಬ್ರವರಿಯಿಂದ ಮಾರ್ಚ್ 2026 ನಿಫ್ಟಿ ಸುಮಾರು 10% ಕುಸಿದಿದೆ. ಇದು 2008 ಅಥವಾ 2020ರ ಮಟ್ಟದ ಘಟನೆಯಲ್ಲ. ಭಾರತದ ದೇಶೀಯ ಎಸ್ಐಪಿ ಹರಿವು ಇದು ಹೊಸ ಸ್ಥಿರಗೊಳಿಸುವ ಶಕ್ತಿಯಾಗಿದೆ. ಅದು ನಿಮಗಾಗಿ ಇದೆ.
ಮತ್ತು ನನ್ನ ಮಾತಿನ ಅರ್ಥವೇನೆಂದರೆ ಭಾರತದ ಚಿಲ್ಲರೆ ಹೂಡಿಕೆದಾರರ ಸಂಖ್ಯೆ ಈಗ 10 ಕೋಟಿಯಷ್ಟು ಪ್ರಬಲವಾಗಿದೆ. ಎಸ್ಐಪಿ ಕೊಡುಗೆಗಳು ಫೆಬ್ರವರಿಯಲ್ಲಿ 3.7% ಕುಸಿತದ ನಡುವೆಯೂ ತಿಂಗಳಿಗೆ ಸುಮಾರು 26,000 ಕೋಟಿಯಷ್ಟಿದೆ. ಅದು ದೇಶೀಯ ಹಣದ ಒಂದು ಗೋಡೆಯಾಗಿದ್ದು ಇದು 2008ರಲ್ಲಿ ಅಥವಾ 2020ರಲ್ಲಿ ಅಸ್ತಿತ್ವದಲ್ಲಿರಲಿಲ್ಲ. ಒಂದು ತಿಂಗಳ ಹಿಂದೆ ಫೆಬ್ರವರಿ 11ರಂದು ಬಹಳಷ್ಟು ಜನರು ಭಯಭೀತರಾಗಿದ್ದರು. ಅವರಲ್ಲಿ ಕೆಲವರು ತಮ್ಮ ಎಸ್ಐಪಿಗಳನ್ನು ನಿಲ್ಲಿಸಿದರು, ಕೆಲವರು ನಷ್ಟದಲ್ಲಿ ಮಾರಾಟ ಮಾಡಿದರು, ಕೆಲವರು ಎಲ್ಲವನ್ನೂ ಚಿನ್ನಕ್ಕೆ ವರ್ಗಾಯಿಸಿದರು ಮತ್ತು ಅವರಲ್ಲಿ ಕೆಲವರು ಅಂದರೆ ಯೋಜನೆ ಹೊಂದಿದ್ದವರು ಏನನ್ನೂ ಮಾಡಲಿಲ್ಲ. ಯಾಕೆಂದರೆ ಅವರು ಒಂದು ಮೂಲಭೂತ ವಿಷಯವನ್ನು ಅರ್ಥ ಮಾಡಿಕೊಂಡಿದ್ದರು. ಅದೇನೆಂದರೆ ಮಾರುಕಟ್ಟೆ ನಿಮ್ಮ ಭಯದ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ, ಅದು ನಿಮ್ಮ ಆತಂಕದ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. ಕುಸಿತದ ಬಗ್ಗೆ ನಿಮ್ಮ ಚಿಕ್ಕಪ್ಪ ನಿಮಗೆ ಕಳುಹಿಸಿದ ವಾಟ್ಸಪ್ ಫಾರ್ವರ್ಡ್ಗಳ ಬಗ್ಗೆಯೂ ಅದು ತಲೆಕೆಡಿಸಿಕೊಳ್ಳುವುದಿಲ್ಲ. ಮಾರುಕಟ್ಟೆಯು ಒಂದೇ ಒಂದು ವಿಷಯಕ್ಕೆ ಪ್ರತಿಫಲ ನೀಡುತ್ತದೆ, ಅದು ಶಿಸ್ತು. ಇದು ಡಿಕೋಡರ್ ಮತ್ತು ನಾವು ಹಣಕಾಸನ್ನು ಡಿಕೋಡ್ ಮಾಡಲು ಇಲ್ಲಿದ್ದೇವೆ. ಇದರಿಂದ ನೀವು ದೈನಂದಿನ ಆಧಾರದ ಮೇಲೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ನಿಮ್ಮ ಹಣದ ಬಗ್ಗೆ ಹೆಚ್ಚು ಸ್ಪಷ್ಟವಾಗಿ ಯೋಚಿಸಲು ಈ ವಿಡಿಯೋ ನಿಮಗೆ ಸಹಾಯ ಮಾಡಿದ್ದರೆ ಇಂದು ಇದನ್ನು ಕೇಳುವ ಅಗತ್ಯವಿರುವವರೊಂದಿಗೆ ಹಂಚಿಕೊಳ್ಳಿ ಮತ್ತು ನಿಮಗೆ ಪ್ರಶ್ನೆಗಳಿದ್ದರೆ ಅವುಗಳನ್ನು ಕೆಳಗಿನ ಕಮೆಂಟ್ಗಳಲ್ಲಿ ಹಾಕಿ. ನಾವು ಪ್ರತಿಯೊಂದನ್ನು ಓದುತ್ತೇವೆ. ನಾನು ನಿಮಗೆ ಮುಂದಿನದರಲ್ಲಿ ಸಿಗುತ್ತೇನೆ.